ಮೈಸೂರು ದಸರಾ ವಿವಾದದಿಂದನೇ ಶುರು ಆಗ್ತಿದೆ. ಏನಿದು ವಿವಾದ ಇಲ್ಲದೇನೆ ಶುರು ಆಗೋ ದಸರಾ ಇಲ್ವೇ ಇಲ್ವಾ? ರಾಜಕೀಯದಲ್ಲಿ ಇರೋ ಕಾರಣಕ್ಕಾಗಿ ಮತ್ತೆ ಇಲ್ಲಿ ಆಡಳಿತ ಪಕ್ಷ ನಮ್ಮ ವಿರುದ್ಧ ನಿಂತಿರುವಂಥದ್ದು ಕಾಂಗ್ರೆಸ್ ಇರೋ ಕಾರಣಕ್ಕಾಗಿ. ಭುವನೇಶ್ವರಿಯನ್ನ ವಿರೋಧಿಸಿದ ಬಾನು ಮುಷ್ತಕ್ ಅವರು ಚಾಮುಂಡಿಗೆ ಹೇಗೆ ಬಂದು ಪುಷ್ಪಾರ್ಚನೆ ಮಾಡ್ತಾರೆ? ಬರೀ ತಾಯಿ ಭುವನೇಶ್ವರಿ ಫೋಟೋ ಅಲ್ಲ, ಇಲ್ಲಿ ಚಾಮುಂಡೇಶ್ವರಿಯ ವಿಗ್ರಹನೇ ಇರುತ್ತೆ ವೇದಿಕೆಯಲ್ಲಿ. ಇಲ್ಲಿ ಬಂದು ಅದು ಹೇಳಿದ್ರೆ ಬಾನು ಮುಷ್ತಕ್ ಅವರು ಉದ್ಘಾಟನೆ ಮಾಡೋದು ಖಚಿತ ಆಗಿದೆ. ಇದನ್ನ ನೀವು ಒಪ್ಕೋತೀರಾ? ಧಾರ್ಮಿಕ ಭಾವನೆಗೆ ಧಕ್ಕೆ ಕೊಡದೇನೆ ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ. ಬಿಜೆಪಿಯ ಕೆಲವು ನಾಯಕರು ಹೇಳ್ತಾರೆ ಅವರು ಅರಿಶಿನ ಕುಂಕುಮ ಹಚ್ಕೊಂಡು ಹೂ ಮುಡ್ಕೊಂಡು ಬಂದು ದಸರಾ ಉದ್ಘಾಟನೆ ಮಾಡಬೇಕು ಅಂತ. ಒಳ್ಳೇದು, ಮಾಡಿದ್ರೆ ಏನ್ ಸಮಸ್ಯೆ ಇಲ್ಲ. ಈಗ ಚಾಮುಂಡಿ ಸರ್ವರಿಗೂ ಸೇರಿದವಳು ಅಂದ್ಮೇಲೆ ಚಾಮುಂಡಿ ಬೆಟ್ಟ ಸರ್ವರಿಗೂ ಸೇರಿದ್ದು ಅನ್ನೋದ್ರಲ್ಲಿ ಏನ್ ತಪ್ಪಿದೆ? ಅದಕ್ಕೆ ಸರ್ಕಾರಕ್ಕೆ ಸೇರಬಾರ್ದು ಅಂತ ಹೇಳಿ. ಈ ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರ ಅದನ್ನ ತಪ್ಪಿಸುವಲ್ಲಿ ಸರ್ಕಾರ ವಿಫಲ ಆಯ್ತು ಅಂತ ಅನ್ಸಲ್ವಾ ನಿಮಗೆ? ಹಿಂದೆ ಇರುವಂತದ್ದು ಶಕ್ತಿಗಳು ಅದ್ರ ಬಗ್ಗೆ ಜನರ ಗಮನಕ್ಕೆ ಬರಬೇಕಾಗಿದೆ, ಮತ್ತೆ ಅದು ಬಹಿರಂಗ ಮಾಡಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ರಾಜಮನೆತನ ಜೊತೆ ಒಂದು ತಿಕ್ಕಾಟ, ಒಂದು ಸಂಘರ್ಷ. ನಮ್ಗೆ ಟಾರ್ಗೆಟ್ ಮಾಡಿ ಬರೀ ನಮ್ಮ ಆಸ್ತಿ ಮೇಲೆ ಕಾನೂನು ರಚಿಸಿರೋದು, ಶಾಸಕಾಂಗನ ದುರ್ಬಳಕೆ ಮಾಡಿದ್ರು.